ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಹಿಂದೂ ಪರಂಪರೆಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ನಾವು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಸಂದರ್ಭ ಅಥವಾ ಯಾಗ ಯಜ್ಞಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನೇಕವಾಗಿ ನಾವು ಹೇಳ್ತಕ್ಕಂಥ ಮಂತ್ರೋಚ್ಚಾರಣೆಯಲ್ಲಿ ಕೆಲವು ಕಡೆ ಸ್ವಾಹ ಹೇಳ್ತೀವಿ, ಕೆಲವು ಕಡೆ ನಮಃ ಹೇಳ್ತೀವಿ. ಈಗ ಶಿವಾಯ ನಮಃ, ವಿಷ್ಣುವೇ ನಮಃ, ರುದ್ರಾಯ ನಮಃ, ಈ ರೀತಿ ನಮಃ ಹೇಳ್ತಕ್ಕಂಥ ಪದದ ಅರ್ಥ ಏನು ಅದು ಹೇಳಬೇಕಾ? ಯಾಕೆಂದರೆ ನಾವು ಎಲ್ಲವನ್ನು ತಿಳ್ಕೊಂಡಾಗ ತಿಳಿದು ಮಾಡುವ ಕಾರ್ಯಕ್ರಮ ಇದೆ ಅಲ್ವಾ, ಅದು ಯಾವಾಗಲೂ ಹೆಚ್ಚು ಫಲವನ್ನು ಕೂಡ ಕೊಡುತ್ತೆ. ಅದರ ಬಗ್ಗೆ ನಮಗೆ ಗೌರವ ಪ್ರೀತಿ ಕೂಡ ಜಾಸ್ತಿ ಕೂಡ ಬೆಳೆಯುತ್ತೆ. ಹಾಗೆ ನಮಃ ಮಹತ್ವ ಏನಿದೆ? ಇವತ್ತಿನ ದಿವಸ ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ನಾವು ಕರಿತೀವಿ. ಎಲ್ಲ ದೇವರಿಗೂ ನಮಸ್ಕಾರ ಮಾಡಿದ್ರು ಒಂದು ದೇವರು ನಮ್ಮ ಜೊತೆ ನಮ್ಮ ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ನಮ್ಮ ಆಚಾರ ವಿಚಾರಗಳಲ್ಲಿ ಇವತ್ತಿನ ದಿವಸ ಅಷ್ಟೋತ್ತರ ಇರ್ಬೋದು, ಸಹಸ್ರನಾಮ ಇರ್ಬೋದು, ಮಂತ್ರಗಳಿರ್ಬೋದು, ಎಲ್ಲ ಕಡೆ ಇಲ್ಲ ಮುಂದೆ ಹೇಳ್ತೀವಿ, ಇಲ್ಲ ಲಾಸ್ಟಲ್ಲಿ ಹೇಳ್ತೀವಿ. ಈಗ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ನಾರಾಯಣನಿಗೆ ನಿನಗೆ ನಮಸ್ಕಾರ. ಆದರೆ ಈ ನಮಃ ಪದ ಎಷ್ಟರ ಮಟ್ಟಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಂಡಾಗ ಪುಟ್ಟ ಮಕ್ಕಳಿಗೆ, ಮುಂದಿನ ಪ್ರಜೆಗಳಿಗೆ, ಹಿಂದಿನ ಮಕ್ಕಳಿಗೆ ನಾವು ಕೂಡ ಕುಟುಂಬದಲ್ಲಿ ಹೇಳಿಕೊಟ್ಟಾಗ ಅವ್ರಿಗೂ ಸಹ ಅದರ ಅರ್ಥ ಗೊತ್ತಾಗಿ ಆಹಾ ಎಂತಹ ದೇಶದಲ್ಲಿ ಹುಟ್ಟಿದ್ದೀನಿ, ಎಂಥ ವಿಶೇಷವಾದ ಒಂದು ಮಹತ್ವ ಇರ್ತಕ್ಕಂಥದ್ದು, ಅದರ ಜೊತೆಗೆ ಎಂತಹ ಒಂದು ಅದ್ಭುತವಾದ ಶಕ್ತಿಗಳಿರ್ತಕ್ಕಂತಹ ಒಂದು ದೇಶದಲ್ಲಿ ನಾನು ಹುಟ್ಟಿದ್ದೀನಿ ಅಂತಕ್ಕಂಥ ಹೆಮ್ಮೆ ಕೂಡ ಅವ್ರಿಗೆ ಬರುತ್ತೆ, ನಂಬಿಕೆ ಕೂಡ ಉಂಟಾಗುತ್ತೆ. ಇವತ್ತಿನ ದಿವಸ ಈ ನಮಃ ಅನ್ನೋದು ಏನು ಅಂದರೆ ಅಲ್ಲಿ ನಾವು ಈಗ ಉದಾಹರಣೆಗೆ ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ ಅಂತೀವಿ. ಅಂದರೆ ಈ ನಮಃ ಅನ್ನೋದು ಅದರ ಗೂಢಾರ್ಥ ಏನಿದೆ ಅಂದರೆ ನನ್ನದೇನೂ ಇಲ್ಲ, ನನ್ನದಲ್ಲ, ನಂದಲ್ಲ, ನಾನು ಅಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದೇ ನಮಃ. ನಮಃ ಅಂದರೆ ನಂದಲ್ಲ, ನನ್ನದು ಅಲ್ಲ. ಜೊತೆಗೆ ನಮಸ್ಕಾರ ಅಂತೂ ಕೂಡ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಇರ್ತಕ್ಕಂಥ ಗೂಢಾರ್ಥ, ಗೂಢಾರ್ಥ. ಅರ್ಥ ನಮಗೆ ಸಾಮಾನ್ಯವಾಗಿ ಗೊತ್ತಾಗೋದು, ಗೂಢ ಅರ್ಥ ಅಂದರೆ ನಿಗೂಢ ಅರ್ಥ ಏನು ಅಂದರೆ ಅದಕ್ಕೆ ಎಲ್ಲ ಕಡೆಯೂ ನಾವು ನಮಃ ಹೇಳಲೇಬೇಕು. ನಾವು ನಮಃ ಹೇಳ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಅಹಂ ಆಚೆಗೆ ಹೋಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲೋ ಒಂದು ಕಡೆ ನಾನೇ ಅಂತಕ್ಕಂಥ ಅಹಂ ಆಚೆಗೂ ಕೂಡ ಹೋಗುತ್ತೆ. ಈ ವಿಶ್ವದಲ್ಲಿ ನಂದೇನೂ ಇಲ್ಲ, ಎಲ್ಲವೂ ನಿಂದೆ ಅಂತಕ್ಕಂಥ ಅರ್ಥ ಕೊಡ್ತಕ್ಕಂತಹದ್ದೇ ಈ ಒಂದು ನಮಃ. ಹಾಗಾಗಿ ಈ ನಮಃ ಅಂತಕ್ಕಂಥದ್ದು ಹೇಗೆ ಅಂದರೆ ಈಗ ಇದಕ್ಕೆ ಉದಾಹರಣೆಯನ್ನು ಒಂದು ಕಡೆ ಹೇಳ್ತಾರೆ, ನಾನು ನನ್ನುವುದು ಎಂತ ಇರ್ತೀವಿ ಅಂದ್ಕೊಳ್ಳಿ, ನಾನು, ನಂದು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಆಸ್ತಿ, ನಂದೇ ಅಂತಕ್ಕಂಥದ್ದು ಏನು ಅಂದರೆ ಇದು ಹೇಗೆ ಅಂದರೆ ನಾವು ಪ್ರತಿನಿತ್ಯ ವಿಷ ಸೇವನೆ ಮಾಡೋದಂತೆ. ಪ್ರತಿನಿತ್ಯ ವಿಷ ಸೇವನೆ ಮಾಡುವಾಗ ನಮ್ಮ ದೇಹ ಏನಾಗುತ್ತೆ, ದೇಹ ದಿನೇ ಕೆಟ್ಟೋಗ್ತಾ ಇರುತ್ತೆ. ನಾನು ಅಂತ ನಾವು ಒಂದು ಸಾರಿ ಅಂದರೆ ನಮ್ಮ ಸ್ವಲ್ಪ ಶರೀರದಲ್ಲಿ ವಿಷ ಹೋಗುತ್ತಂತೆ, ನಂದು ಅಂದರೆ ಒಂದು ಸ್ವಲ್ಪ ಶರೀರದಲ್ಲಿ ವಿಷ ಹೋಗುತ್ತೆ, ನಮ್ಮದು ಅಥವಾ ಆ ಭಗವಂತನ ಕೊಟ್ಟಿದ್ದು ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಂತೆ. ಆದರೆ ನಾನು ನಂದು ಅಂದಾಗ ದೇಹದಲ್ಲಿ ವಿಷ ಹೋಗುತ್ತೆ, ಅದು ಭಗವಂತನದು ನಂದಲ್ಲ ಅಂದಾಗ ದೇಹದಲ್ಲಿ ಅಮೃತ ಹೋಗುತ್ತೆ, ಮನಸ್ಸಿನಲ್ಲಿ ಅಮೃತ ಹೋಗುತ್ತೆ. ಅಮೃತವನ್ನು ಸೇವಿಸಿದ್ರೆ ಎಷ್ಟು ಫಲ ಸಿಗುತ್ತೆ. ಒಟ್ಟಾರೆ ಇದ್ದಾಗ ಎಲ್ಲರೂ ಕೂಡಿ ತಿಂದಾಗ ಅಥವಾ ಕೈತುತ್ತು ನೋಡಿ ಎಲ್ಲರೂ ಕೈತುತ್ತು ತಿಂದಾಗ ಅದು ಎಷ್ಟು ಅಮೃತ ತಿಂದ ಆಗಿರುತ್ತೆ. ನಾವು ಮಾತ್ರ ಯಾರಿಗೂ ಗೊತ್ತಾಗದೆ ತಿಂದರೆ ಅದು ನಮ್ಮ ದೇಹಕ್ಕೆ ವಿಷವಾಗಿ ಕೂಡ ಪರಿಣಮಿಸುತ್ತೆ. ಹಾಗಾಗಿ ಈ ನಮಃ ಅಂತಕ್ಕಂಥದ್ದು ಒಂದು ವಿಶೇಷವಾದ ಅರ್ಥವನ್ನು ಕೊಡ್ತಕ್ಕಂಥ ಅದ್ಭುತವಾದ ಮಂತ್ರ ಕೂಡ ಆಗಿದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.